ಇವತ್ತು ಎಐಸಿಸಿ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ ಸಭೆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ದೆಹಲಿಯಲ್ಲಿ ಭೇಟಿ ಮಾಡಿದ್ವಿ, ಬೆಂಗಳೂರಿನಲ್ಲಿ ಸಭೆ ಮಾಡ್ತೀವಿ, ಹೋಸ್ಟ್ ಮಾಡಿ ಅಂತ ಮಾಡ್ತಿದ್ದೇವೆ. ಹಿಂದುಳಿದವರು, ದಲಿತರು ಹೇಗೆ ಸಂಘಟನೆ ಮಾಡಬೇಕು ಅನ್ನೋ ಬಗ್ಗೆ ಸಭೆ ಮಾಡಲಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನೀವು ಎಲ್ಲೋ ಕೂತ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಜನರ ಮುಂದೆ ಹೋಗೋಣ, ವೇದಿಕೆ ನೀವೇ ತಯಾರು ಮಾಡಿ, ಆ ವೇದಿಕೆಗೆ ನಾನು ಬರ್ತೇನೆ. ಇಬ್ರು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ನಾವು ಕಳೆದ 2 ವರ್ಷಗಳಲ್ಲಿ ಏನ್ ಮಾಡಿದ್ದೀವಿ, ಹಿಂದೆ 5 ವರ್ಷಗಳಲ್ಲಿ ನಾವೇನ್ ಮಾಡಿದ್ದೀವಿ, ನೀವು 4 ವರ್ಷದಲ್ಲಿ ಏನ್ ಮಾಡಿದ್ರಿ ಅಂತಕ್ಕಂಥದನ್ನ ಜನರ ಮುಂದೆ ಇಡೋಣ. ಇದನ್ನ ಇಟ್ಟರೆ ಜನ ತೀರ್ಮಾನ ಮಾಡಲಿ. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಕ್ಕಂಥವ್ರು. ಜನರು ನಾವೇನು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ತಲೆಬಾಗಿ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಾಗಿದ್ದೀವಿ. ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ನೀವು ರಾಜಕೀಯದಿಂದ ನಿವೃತ್ತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅನೇಕ ಸಾರಿ ಅವರಿಗೆ ವಿಜಯಪುರದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಸರ್ವಜ್ಞನ ವಚನ ಸ್ಮರಿಸಿದ್ದಾರೆ. ಪವಿತ್ರವಾದ ನಾಡಿಗೆ ಬಂದಿದ್ದು ಸಾರ್ಥಕ ಆಯಿತು. ನಾನು ಡಿಸಿಎಂ ಆದ ನಂತರ ಸಿಎಂ ಇಷ್ಟು ದೊಡ್ಡ ಮೊತ್ತದ ಹಣ ಯಾವ ಕ್ಷೇತ್ರಕ್ಕೂ ಕೊಡಲಿಲ್ಲ. ಬೇರೆ ಬೇರೆ ಶಾಸಕರು ಕೋಟಿ ಕೋಟಿ ಹಣ ಕೇಳ್ತಾರೆ. ಇಂಡಿಗೆ ಸಾವಿರಾರು ಕೋಟಿ ಕೊಟ್ಟಿದ್ದೇವೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಣ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳಿದರು. ಗ್ಯಾರಂಟಿಯಿಂದ ಹಣ ಇಲ್ಲ ಅಂತ ಟೀಕೆ ಮಾಡ್ತಾರೆ. ಬಿಜೆಪಿ ಟೀಕೆ ಸಾಯುತ್ತವೆ, ನಮ್ಮ ಕೆಲಸಗಳು ಉಳಿಯುತ್ತವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಂದ ತಕ್ಷಣ ಯಶವಂತಗೌಡ ಪಾಟೀಲ್ ಅವರು ಒಂದು ನಿಂಬೆಹಣ್ಣನ್ನು ನಮಗೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಸರ್ವಜ್ಞ ಒಂದ್ ಕಡೆ ಒಂದು ಮಾತಿರ್ತಾರೆ, ನಿಂಬೆಗೆ ಹುಳಿ ಇಲ್ಲ, ದುಂಬಿಗೆ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವರಿಲ್ಲ ಅಂದ್ರೆ ಎಲ್ಲ ಹುಳಿಗಳಕ್ಕಿಂತ ಶ್ರೇಷ್ಠವಾದದ್ದು ಈ ನಿಂಬೆ ಹುಳಿ ಅಂತ. ದ್ರಾಕ್ಷಿ ಹುಳಿ, ಹುಣಸೆ ಹುಳಿ, ಮಾವಿನ ಹುಳಿ, ಹೀಗೆ ಎಲ್ಲ ಹುಳಿಗಳಿಗಿಂತ ಬಹಳ ಶ್ರೇಷ್ಠವಾದದ್ದು ಈ ನಿಂಬೆ ಹುಳಿ. ಅದಾದ್ಮೇಲೆ ಹೇಳ್ತಾರೆ ದುಂಬಿಗಿನ ಕರಿಲ್ಲ ಅಂದ್ರೆ ಈ ಕಪ್ಪು ನೋಡಿ. ನನ್ನ ಶಾಲೆಯಲ್ಲಿದೆ, ಕೂದಲಿದೆ, ಮೈಕಲ್ಲಿದೆ, ಬಟ್ಟೆಯಲ್ಲಿದೆ. ಆ ಹಳ್ಳಿಗಳಿರುವಂತ ದುಂಬಿ ಮಗಕ್ಕೆ ಗ್ಲಾಸ್ ಅನ್ನು ಹೊಡೆದಾಗ ಹೊಡಿತಾ ಇರ್ತಂತೆ. ಶ್ರೇಷ್ಠವಾದಂತ ಕಪ್ಪು ಆ ದುಂಬಿ ಮೇಲೆ ಇರ್ತದೆ. ನಿಂಬೆಗೇನು ಕುಡಿಯಿಲ್ಲ, ದುಂಬಿನ ಕರಿಯಿಲ್ಲ, ಮತ್ತು ಶಂಭುಕ್ಕಿಂತ ಅಧಿಕ ದೇವರಿಲ್ಲ. ಅಂದ್ರೆ ಎಲ್ಲಾ ದೇವರಿಗಿಂತ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಶಂಭು ಅಂದ್ರೆ ಈಶ್ವರ, ಶಿವ, ಪರಮೇಶ್ವರ. ಅವರು ದೊಡ್ಡ ದೇವರು ಅಂತೇಳಿ ನಮ್ಮಲ್ಲಿ ಒಂದು ಸಂಪ್ರದಾಯ, ನಮ್ಮ ನಂಬಿಕೆ. ಇಂಡಿಗೆ ಭೇಟಿ ನೀಡಿದ ಸಿಎಂ ಸಿದ್ದರಾಮಯ್ಯ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಧನ್ಯವಾದ ತಿಳಿಸಿದರು. ಇಂಡಿಗೆ ಬಹಳ ಸಾರಿ ಬಂದಿದ್ದೇನೆ. ಯಶವಂತರಾಯಗೌಡ ಪಾಟೀಲ್ ನಾಗಠಾಣ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ದಕ್ಕೆ ಧನ್ಯವಾದ ಅಂತಂದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ಅಭಿವೃದ್ಧಿ ಪರ ಇರುವ ಸರ್ಕಾರ. ಇನ್ನ ವಿರೋಧ ಪಕ್ಷಗಳ ಟೀಕೆಗೆ ಸಿಎಂ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗ್ಯಾರಂಟಿ ಜಾರಿ ಮೇಲೆ ಹಣ ಇಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸುಳ್ಳು ಆರೋಪ ಮಾಡೋದು, ಅಪಪ್ರಚಾರ, ಬಿಟ್ಟಿ ಪ್ರಚಾರ ಗಿಟ್ಟಿಸಿಕೊಳ್ಳೋದು ಬಿಜೆಪಿ ಕೆಲಸ ಆಗಿದೆ ಅಂತ ವಾಗ್ದಾಳಿ ನಡೆಸಿದರು. ಈ ಸರ್ಕಾರ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದನ್ನ ತೋರಿಸುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ವಿರೋಧ ಪಕ್ಷದವರು ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಹಣ ಇಲ್ಲ. ಈ ರೀತಿಯಾದಂಥ
ಆರೋಪಗಳನ್ನು ಮಾಡಿ ಅಪಪ್ರಚಾರ ಮಾಡತಕ್ಕಂಥದ್ದನ್ನು ತಾವೆಲ್ಲ ದಿನಪತ್ರಿಕೆಯಲ್ಲಿ ನೋಡಿದ್ದೀರಿ. ಅವರು ಎಲ್ಲೂ ಹೋಗಲ್ಲ. ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಇಲಾಖೆಯಲ್ಲಿ ಕ್ರಾಂತಿ ಮಾಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 1 ಲಕ್ಷ ಕೋಟಿಯಲ್ಲಿ ಕಾರ್ಯಕ್ರಮ ರೂಪಿಸಿದ್ದೇವೆ. ನಿಮ್ಮ ಬದುಕಿಗಾಗಿ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ದೇವೆ. ಬಿಜೆಪಿಯವರು ಗ್ಯಾರಂಟಿ ಕಾಪಿ ಮಾಡ್ತಿದ್ದಾರೆ. ನಮ್ಮದು ಶಾಶ್ವತ ಸಾಧನೆ. ಕಾಂಗ್ರೆಸ್ ಕೊಟ್ಟ ಯೋಜನೆ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಪಂಚ ಗ್ಯಾರಂಟಿ ಯಾರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದ ಬೇಕು. ಇದು ನಿಮ್ಮ ಸರ್ಕಾರ. 2028ರಲ್ಲಿ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿದರು. ನಮ್ಮ ಕಡೆ ಇಲ್ಲಿ ನಿಮ್ಮೆಣ್ಣು ಬರೆದಿರುವಲ್ಲ, ಎಷ್ಟು ಬೆಳೀತಾನೆ ರೈತರು ಅಂತೇಳಿ ಬಹಳ ಸಂತೋಷ ಆಯಿತು. ಈ ಒಂದು ಪವಿತ್ರವಾದಂತಹ ನಾಡಿಗೆ ಬಂದು ಬಹುಶಃ ನಿಮ್ಮೊಂದು ಸತ್ಯ ಹೇಳಬೇಕು ಅಂದ್ರೆ, ನಾನು 2ನೇ ಬಾರಿಗೆ ನೀರಾವರಿ ಸಚಿವನಾದ್ಮೇಲೆ ಬೇರೆ ಯಾವ ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿಗಳು ಇಷ್ಟು ಹಣ ಕೊಡಲಿಲ್ಲ. ಇಂಡಿ ಕ್ಷೇತ್ರಕ್ಕೆ ಮಾತ್ರ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಮೊನ್ನೆ ತಾನೇ ಬೋರ್ಡ್ನಲ್ಲಿ 3081 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಮಂಜೂರು ಮಾಡಿ ಮೊನ್ನೆ ಶುಕ್ರವಾರ ಹಿಂದೆ 534 ಕೋಟಿ ರೂಪಾಯಿ, ಇನ್ನೊಂದು 243 ಕೋಟಿ, ಒಟ್ಟು ಸುಮಾರು 4,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನ ಇವತ್ತು ನಿಮಗೆ ಕೊಟ್ಟು ನಿಮ್ಮ ಬದುಕಿಗೆ ಸುಮಾರು ಒಟ್ಟು ಹೆಚ್ಚು ಕಮ್ಮಿ 93,000 ಎಕರೆ ನೀರಾವರಿಗೋಸ್ಕರ. ಸೆಪ್ಟೆಂಬರ್ ಕ್ರಾಂತಿ ವಿಚಾರಕ್ಕೆ ಮೈಸೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವ ಕ್ರಾಂತಿಯೂ ಇಲ್ಲ, ಎಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯ ಅವರೇ ಫುಲ್ ಸ್ಟಾಪ್ ಹಾಕಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಯಾಗಿದೆ. ಉಪಮುಖ್ಯಮಂತ್ರಿ ಕೂಡ ಪಕ್ಷ ಏನ್ ಹೇಳುತ್ತೆ ಅದನ್ನ ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಮ್ಮ ಶಾಸಕರು ಸಚಿವರು ಪದೇ ಪದೇ ಮಾತಾಡದಿದ್ರೆ ಪಕ್ಷಕ್ಕೆ ಒಳ್ಳೆಯದು ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂಗೆ ಆಹ್ವಾನ ಇಲ್ಲ ಅನ್ನೋ ವಿಚಾರಕ್ಕೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಇತಿಮಿತಿಯಲ್ಲಿ ಕೆಲಸ ಮಾಡಬೇಕು. ಕೇಂದ್ರದವರು ಉದ್ದೇಶಪೂರ್ವಕವಾಗಿ ಮಾಡಿದರೆ ಖಂಡನಾರ್ಹ. ಕೆಲವೊಮ್ಮೆ ಮಾಹಿತಿ ಕೊರತೆಯಿಂದ ಸಿಎಂ ಹೋಗದೇ ಇರಬಹುದು ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಕರಿಬಾರದು ಅಂತಕ್ಕಂಥ ಮನಸ್ಸಿನಲ್ಲಿ ಇಟ್ಕೊಂಡು ಏನಾದರೂ ಉದ್ದೇಶಪೂರ್ವಕವಾಗಿ ಮಾಡಿದರೆ ಅದು ಖಂಡನಾರ್ಹ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನಾವು ಮಾಹಿತಿ ಕೊರತೆಯಿಂದ ಕೆಲವೊಮ್ಮೆ ಈ ರೀತಿ ಅವರು ಚೀಫ್ ಮಿನಿಸ್ಟರ್ ಹೋಗದೇ ಇರ್ಬೋದು. ಆದರೆ ಚೀಫ್ ಮಿನಿಸ್ಟರ್ ಹೋಗಬಾರ್ದು ಅಂತಲ್ಲ, ಅಥವಾ ಚೀಫ್ ಮಿನಿಸ್ಟರ್ ಬೇರೆ ಇವತ್ತೇ ಅಲ್ಲಿದ್ರೆ ಅವ್ರು ಯಾವುದೇ ಕಾರಣಕ್ಕೆ ಅಲ್ಲಿಗೆ ಆ ಕಾರ್ಯಕ್ರಮ ಇನ್ನೊಂದು ದಿವಸ ಮಾಡ್ರಪ್ಪ ಬರ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಅವರು ಬಿಜಾಪುರದಲ್ಲಿ ಸುಮಾರು ಒಂದು 2,000 ಕೋಟಿಗೂ ಹೆಚ್ಚು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅವರು ಅಡಿಗಲ್ಲನ್ನು ಹಾಕ್ತಕ್ಕಂಥದ್ದು, ಈಗಾಗಲೇ ಮುಗಿದಿರ್ತಕ್ಕಂಥ ಅದಕ್ಕೆ ಉದ್ಘಾಟನೆಯನ್ನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಅವರು ಬಿಜಾಪುರ ತಾಲೂಕು ಇಂಡಿ ತಾಲೂಕಿನಲ್ಲಿ ಕಾರ್ಯಕ್ರಮ ಇದೆ. ಅದು ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮ ಬಿಟ್ಟು ಅವರು ಇಲ್ಲಿ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಎಂದಿದ್ದ ಸಚಿವ ಕೆಎನ್ ರಾಜಣ್ಣ ಮತ್ತದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಆಮೇಲೆ ಹೇಳ್ತೀನಿ. ನಾನೇ 5 ವರ್ಷ ಸಿಎಂ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿತ್ತಲ್ವಾ, ಮೊದಲೇ ಅವರು ಯಾಕೆ ಹೇಳಿಲ್ಲ ಅಂತ ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸೆಪ್ಟೆಂಬರ್ನಲ್ಲೇ ಹೇಳ್ತೀನಿ ಅಂತ ಕೆಎನ್ ರಾಜಣ್ಣ ಅವರು ಹೇಳಿದರು. ಸೆಪ್ಟೆಂಬರ್ದು ಕ್ರಾಂತಿ ಇವಾಗ ಹೇಳ್ಬಿಟ್ರಿ. ಒಂದ್ ಹೇಳ್ತೀನಿ, ನಿಮ್ಮ ಪ್ರಶ್ನೆ ನಾನೇ ಕೇಳ್ತೀನಿ, ನನ್ಗೆ ಉತ್ತರ ಹೇಳಿ ನೀವು. ಮುಖ್ಯಮಂತ್ರಿಗಳಿಗೆ ಗೊತ್ತಿತ್ತಲ್ಲ ಇದು, ನಾನೇ 5 ವರ್ಷ ಇದ್ರು, ಮೊದಲೇ ಯಾಕೆ ಹೇಳಲಿಲ್ಲ ಅವ್ರು? ಮೊದಲೇ ಯಾಕೆ ಹೇಳಲಿಲ್ಲ ಅವರು ಅಂತ ನನಗೆ ಅವ್ರ ಪ್ರಶ್ನೆ, ಅವ್ರಿಗೆ ನನ್ನ ಪ್ರಶ್ನೆ. ಅವ್ರು ಹೇಳ್ತಾರದಕ್ಕೆ ಉತ್ತರ ಯಾವುದನ್ನ ಯಾವ ಸಂದರ್ಭಕ್ಕೆ ಹೇಳ್ಬೇಕೋ ಅವಾಗಲೇ ಹೇಳ್ಬೇಕು, ಯಾವುದೋ ಸಂದರ್ಭದಲ್ಲಿ ಯಾವುದೇ ಮಾತಾಡಬಾರ್ದು ಅಂತ ಅವರು ಅನ್ಕೊಂಡು ಈ ಸಂದರ್ಭ ನೋಡಿ ಹೇಳಿದ್ದಾರೆ. ನಾನು ಹಂಗೆ ಸೆಪ್ಟೆಂಬರ್ ಕ್ರಾಂತಿ ಇದ್ರೆ ಸೆಪ್ಟೆಂಬರ್ ಅಲ್ಲಿ ಹೇಳ್ತೀನಿ. ನಡಿ, ಸೆಪ್ಟೆಂಬರ್ದು ಕ್ರಾಂತಿ ಇವಾಗ ಹೇಳ್ಬಿಟ್ರಿ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕೋಲಾಹಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ಪ್ರತಿಕ್ರಿಯಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ರಾಜಕೀಯದಲ್ಲಿ ಈ ತರಹದ ವಾತಾವರಣ ಬರುತ್ತೆ. ಏನೇ ನಿರ್ಧಾರ ಆಗಬೇಕು ಅಂದ್ರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ.
ಎಲ್ಲಾ ವಿಚಾರಕ್ಕೂ ವರಿಷ್ಠರ ಅಭಿಪ್ರಾಯಕ್ಕೆ ಬದ್ಧರಾಗಿರ್ತೇವೆ. ಮೊನ್ನೆ ಸುರ್ಜೇವಾಲಾ ಬಂದಿದ್ರು, 3 ದಿನ ಎಲ್ಲರ ಅಭಿಪ್ರಾಯವನ್ನ ಕೇಳಿದ್ದಾರೆ. ಆದರೆ ನಾಯಕತ್ವದ ಬಗ್ಗೆ ಕೇಳಿಲ್ಲ, ಅಭಿವೃದ್ಧಿ ಬಗ್ಗೆ ಕೇಳಿದ್ದಾರೆ ಅಂತ ಹೇಳಿದರು. ಸಿಎಂ ಬದಲಾವಣೆ ಸದ್ಯಕ್ಕೆ ಉದ್ಭವಿಸಿಲ್ಲ, ಮುಖ್ಯಮಂತ್ರಿ ಹುದ್ದೆ ಕೂಡ ಖಾಲಿ ಇಲ್ಲ, ಪವರ್ ಶೇರಿಂಗ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಟಿಬಿ ಜಯಚಂದ್ರ ಅವರು ಹೇಳಿದ್ದಾರೆ. ಏನೇ ಅಭಿಪ್ರಾಯ ಅಥವಾ ಇನ್ನೊಂದೇನೇ ವಿಚಾರಗಳಿದ್ದಾಗಿ ಕೂಡ ವರಿಷ್ಠರನ್ನ ಕೇಳಿ ವರಿಷ್ಠರನ್ನ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗ್ತಕ್ಕಂಥದ್ದು. ಹಾಗಾಗಿ ಈಗ ಮೊನ್ನೆ ಸುರ್ಜೇವಾಲಾ ಅವರು ಬಂದಿದ್ದಾರೆ, 3 ದಿವಸದವರೆಗೂ ಕೂಡ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಕೇಳಿದ್ದಾರೆ. ಆದ್ರೆ ಕೇಳಿದ್ದಾರೆ ಅಂತಂದ್ರೆ ಅಥವಾ ನಾಯಕತ್ವ ಅಥವಾ ಇನ್ನೊಂದ್ರ ಬಗ್ಗೆ ಕೇಳಿಲ್ಲ, ಡೆವಲಪ್ಮೆಂಟ್ ಬಗ್ಗೆ ಏನಾಗಬೇಕು, ನಿಮ್ಮ ಕ್ಷೇತ್ರದಲ್ಲಿ ಏನಿದೆ, ನೋವುಗಳು ಯಾವ ರೀತಿಯಾಗಿ ಮಾಡಿದ್ರೆ ಸರಿ ಆಗ್ತದೆ, ಪಕ್ಷಕ್ಕೆ ಹೆಸರು ಬರ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವೈಯಕ್ತಿಕ ಎಲ್ಲರನ್ನೂ ಕೇಳಿ ಅಭಿಪ್ರಾಯವನ್ನು ಪಡೆದಿದ್ದಾರೆ. ಬಹುಶಃ ಆ ಮಾಹಿತಿನ ಸರ್ಕಾರಕ್ಕೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ಸ್ವಲ್ಪ ವೇಗ ಸಿಗ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಹಿರಿಯ ನಟಿ ಬಿ ಸರೋಜಾದೇವಿ ನಿಧನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ಕುಟುಂಬಕ್ಕೆ ಅಗಲಿಕೆ ಸಹಿಸುವಂತಹ ಶಕ್ತಿಯನ್ನು ಕೊಡಲಿ. ಸರೋಜಾದೇವಿ ಒಂದು ಕಾಲದಲ್ಲಿ ಹೆಸರಾಂತ ನಟಿ, ಸಾಕಷ್ಟು ಬ್ಯುಸಿ ಆಗಿರ್ತಾ ಇದ್ರು. ಸರೋಜಾದೇವಿ ಅವರು ಹೊಸ ಕಲಾವಿದರಿಗೆ ಒಂದು ಮಾರ್ಗದರ್ಶನ ಅಂತ ಹಾಸನದಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ದೇವಿಯವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನ ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಆ ಒಂದು ಅಗಲಿಕೆಯನ್ನ ಸಹಿಸತಕ್ಕಂಥ ಶಕ್ತಿಯನ್ನು ಕೂಡ ಕೊಡಲಿ ಅಂತ ಹೇಳಿ ಆಶಿಸಿ ಎಲ್ಲರೂ ಕೂಡ 1 ನಿಮಿಷ ಮೌನ ಆಚರಿಸಿದ್ದಾರೆ. ಬಿ ಸರೋಜಾದೇವಿ ಅಂದರೆ ಒಂದು ಕಾಲದಲ್ಲಿ ಹೆಸರಾಂತ ನಟಿ ಮತ್ತೆ ಕನ್ನಡಕ್ಕೋಸ್ಕರ ಅವರ ಒಂದು ಮನೋಜ್ಞ ಅಭಿನಯ ಇದೆಯಲ್ಲ, ಈಗಿನ ಹೊಸ ಕಲಾವಿದರಿಗೆ ಅದೆಲ್ಲ ಒಂದು ಮಾರ್ಗದರ್ಶನ ಅಂತೇಳಿ ನಾನಾದ್ರೂ ಕೂಡ ಅಂತ ಒಬ್ರು ನಟಿಯಲ್ಲಿ ಅವರು ಆ ನಟನೆಯಲ್ಲಿ ತಲೀನ ಆಗ್ತಕ್ಕಂಥ ನೋಡಿದ್ದಲ್ಲಿ EMR ಒಬ್ರು ಜೊತೆಯಲ್ಲಿ ರಾಜ್ಕುಮಾರ್ ಅವರು ಅಂತ ಇದ್ದೇ ಇದ್ರು, ಮತ್ತೆ ಕುಮಾರ ಮಾಡಿದ್ರೆ ಕುಮಾರನೇ ಆಗ್ಬಿಡೋರು. ರಾಘವೇಂದ್ರನ್ ಕನ್ನಡ ಚಿತ್ರರಂಗದ ಕಿತ್ತೂರು ರಾಣಿ ಚೆನ್ನಮ್ಮ 7 ದಶಕಗಳ ಕಾಲ ಚಿತ್ರರಂಗದಲ್ಲಿ ಮಿಂಚಿದ ತಾರೆ ಈಗ ಮರೆಯಾಗಿದೆ. ಇವತ್ತು ಸರೋಜಾದೇವಿ ಅಂತ್ಯಕ್ರಿಯೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಕಣ್ವಾ ಡ್ಯಾಮಿನ ದಶವರದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಯಲಿಕ್ಕಿದೆ. ಅಕ್ಕನ ಮೊಮ್ಮಕ್ಕಳನ್ನೇ ದತ್ತು ತೆಗೆದುಕೊಂಡು ಬೆಳೆಸಿದ್ರು. ದುಬೈಯಲ್ಲಿರುವಂತಹ ಮಗಳು ಹಾಗೂ ಅಳಿಯ ಈಗಾಗಲೇ ಬಂದಿದ್ದು 11ವರೆಗೆ ಮಲ್ಲೇಶ್ವರ ನಿವಾಸದಿಂದ ಪಾರ್ಥಿವ ಶರೀರ ಹೊರಡಲಿದೆ. ಬಹುಭಾಷಾ ನಟಿ ಬಿ ಸರೋಜಾದೇವಿ ವಿಧಿವಶದ ಹಿನ್ನೆಲೆ ಪದ್ಮಶ್ರೀ ಪುರಸ್ಕೃತ ಬಿ ಸರೋಜಾದೇವಿ ಅಂತ್ಯಕ್ರಿಯೆಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು. ಬಳಿಕ ಸಿಪಿ ಯೋಗೇಶ್ವರ್ ತಾಲೂಕು ಪಂಚಾಯತ್ ಇಒಗೆ ಫೋನ್ನಲ್ಲೇ ತರಾಟೆಗೆ ತೆಗೆದುಕೊಂಡರು. ಇದೀಗ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಬಿ ಸರೋಜಾದೇವಿಯವರು ಭಾರತೀಯ ಚಿತ್ರರಂಗದಲ್ಲಿ ಅತ್ಯುನ್ನತ ಹೆಸರನ್ನ ಮಾಡಿದಂಥವರು, ಬಹುಭಾಷಾ ನಟಿ. ನಮಗೆಲ್ಲ ಹೆಮ್ಮೆ. ಅವರು ನನಗೂ ಕೂಡ ಚಿತ್ರರಂಗಕ್ಕೆ ಬರಲಿಕ್ಕೆ ಅವರು ಒಂದು ಸ್ಫೂರ್ತಿ. ನಮ್ಮ ತಾಲೂಕಿನವರು, ನಮ್ಮೂರಿನವರು. ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರ ನಾಳೆ ಇಲ್ಲಿ ನೆರವೇರ್ತದೆ. ನನಗೂ ಕೂಡ ವೈಯಕ್ತಿಕವಾಗಿ ತುಂಬಾ ದುಃಖ ಆಗ್ತದೆ. ಆದರೆ ವಯೋಸಹಜ ಸಾವು ಅನಿವಾರ್ಯ. ಅವರು ಕಳೆದ 10 ವರ್ಷಗಳ ಹಿಂದೆ ನಮ್ಮ ಮಳೂರು ಕೆರೆ ಬಾಗಿನ ಅರ್ಪಿಸುವ ಸಂದರ್ಭದಲ್ಲಿ ಅವರು ಅತಿಥಿಯಾಗಿ ಬಂದಿದ್ರು. ಬಹಳ ಖುಷಿ ಪಟ್ಟಿದ್ರು. ಅವ್ರ ತೋಟಗಳಿಗೆಲ್ಲ ನೀರಾವರಿ ಆಗುತ್ತೆ ಅಂತೇಳಿ ನಾನು ಬೆನ್ತಟ್ಟಿ ನಾನು ಅವರ ಸಂಪರ್ಕದಲ್ಲಿ ಇದ್ದೆ. ಬಿ ಸರೋಜಾದೇವಿ ಅಗಲಿಕೆಗೆ ಸಿಪಿ ಯೋಗೇಶ್ವರ್ ಸಂತಾಪ ಸೂಚಿಸಿದ್ದಾರೆ. ಸರೋಜಾದೇವಿ ಭಾರತೀಯ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರು ಮಾಡಿದ್ದವರು. ತಾಲೂಕಿನ ನೀರಾವರಿ ಮಾಡುವ ಸಂದರ್ಭದಲ್ಲಿ ತಮಿಳುನಾಡಿನ ಜಯಲಲಿತಾ ಜೊತೆ ಮಾತಾಡಿದರು. ನೀರಾವರಿ ವಿಚಾರದ ಬಗ್ಗೆ ನನ್ನ ಜೊತೆ ಮಾತಾಡಿ ಸಪೋರ್ಟ್ ಮಾಡಿದ್ರು. ನಾನು ಇಲ್ಲಿಯೇ ಇದ್ದು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತೇನೆ ಅಂತ ದಶವಾರ ಗ್ರಾಮದಲ್ಲಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಜಯಲಲಿತಾ ಜೊತೆ ಮಾತಾಡಿದ್ರು. ನಮ್ಮ ತಾಲೂಕಿಗೆ ನೀರಾವರಿ ಮಾಡಬೇಕು, ನಮ್ಮ ಹುಡುಗ ಒಬ್ಬ ಇದ್ದಾನೆ, ಅವನು ಸಹಾಯ ಮಾಡಬೇಕು ಅಂತೇಳಿ ಅವರು ಹಿಂದೆನೆ
ಬಹಳಷ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿದ್ರು. ಇವೆಲ್ಲ ಬಹುಶಃ ಬಹಳ ಜನಗಳಿಗೆ ಗೊತ್ತಿಲ್ಲ. ಅಂದ್ರೆ ಅವ್ರು ತುಂಬಾ ಅಭಿಮಾನ ಪ್ರೀತಿ ಇತ್ತು ಈ ತಾಲೂಕನ್ನ ನೀರಾವರಿ ಮಾಡೋದ್ರ ಬಗ್ಗೆ. ನನಗೆ ಸಲಹೆ ಸಹಕಾರವನ್ನು ಕೊಡ್ತಾ ಇದ್ರು. ಆ ಬಗೆನ ಕಾರ್ಯಕ್ರಮ ಬಂದು ತುಂಬಾ ಖುಷಿ ಪಟ್ಟು. ಸಿಗಂದೂರು ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಾತನಾಡಿದ್ದು, ಶಂಕುಸ್ಥಾಪನೆ ಮಾಡಿ ಲೋಕಾರ್ಪಣೆ ಮಾಡ್ತಾ ಇರೋದು ನನ್ನ ಸೌಭಾಗ್ಯ. ಚೌಡೇಶ್ವರಿ ದೇವಿಯ ಆಶೀರ್ವಾದದಿಂದ ಸೇತುವೆ ನಿರ್ಮಾಣದ ಕೆಲಸ ನನಸಾಗಿದೆ. ದೇಶ ಹಾಗೂ ರಾಜ್ಯದಲ್ಲಿ ರಸ್ತೆ ಅಭಿವೃದ್ಧಿಯಾಗಿದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನೂತನ ಹೈವೇಗಳ ನಿರ್ಮಾಣ ಆಗಿದೆ. ಕೊಡಚಾದ್ರಿಯಲ್ಲಿ ರೋಪ್ವೇ ನಿರ್ಮಾಣ ಮಾಡಲಾಗುತ್ತೆ ಅಂತ ನಿತಿನ್ ಗಡ್ಕರಿ ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ನೂತನ ಸಿಗಂದೂರು ಸೇತುವೆಗೆ ಹೆಸರು ಘೋಷಣೆಯಾಗಿದ್ದು, ಶ್ರೀ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತ ನಾಮಕರಣ ಮಾಡಲಾಗಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಚೌಡೇಶ್ವರಿ ಸೇತುವೆ ಅಂತ ಹೆಸರು ಘೋಷಣೆ ಮಾಡಿದ್ದಾರೆ. ಸಾಗರದಲ್ಲಿ ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭಾಗಿಯಾಗಿದ್ದರು. ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಂಡಿರುವುದು ಸಂತಸ ತಂದಿದೆ. ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸಾಗಿದೆ. ರಾಜ್ಯಕ್ಕೆ ಮಾತ್ರವಲ್ಲ, ದೇಶದ ಅಭಿವೃದ್ಧಿಗೆ ಈ ಸೇತುವೆ ಪೂರಕ ಆಗುತ್ತೆ. ಪ್ರಧಾನಿಗಳ ನೇತೃತ್ವದಲ್ಲಿ ಇಡೀ ದೇಶ ಒಂದಾಗಿ ವಿಕಸಿತ ಭಾರತದೆಡೆಗೆ ಹೊರಟಿದೆ ಅಂತ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದರು. ದೇಶಕ್ಕೆ ಈ ಸೇತುವೆ ಒಂದು ಪ್ರಗತಿಯ ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ಇದು ಕೇವಲ ಸೇತುವೆಯಲ್ಲ, ಇದು ಜನರ ವಿಶ್ವಾಸ, ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕಾರವಾಗಿದೆ. ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಇಡೀ ದೇಶ ಒಂದಾಗಿ ವಿಕಸಿತ ಭಾರತದ ಗುರಿಯನ್ನು ನನಸಾಗಲು ಶ್ರಮಿಸ್ತಾ ಇದೆ. ಹಾಗೆಯೇ ನಮ್ಮ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿಜಿಯವರು ವಿಶೇಷವಾಗಿ ಕರ್ನಾಟಕದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ನಿರಂತರ ಬೆಂಬಲ ನೀಡುತ್ತಾ ಬಂದಿದ್ದಾರೆ. ಅವರ ಸಮರ್ಥ ನಾಯಕತ್ವ ಮತ್ತು ಸಿಗಂದೂರು ಸೇತುವೆ ಲೋಕಾರ್ಪಣೆಯಾಗಿದ್ದು, ಸಾಗರದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ನೆಹರು ಮೈದಾನದ ಸಭಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಕಾಗೋಡು ತಿಮ್ಮಪ್ಪ ಭಾಗಿಯಾಗಿದ್ದರು. ಇದು ಸಾಗರದ ಇತಿಹಾಸದಲ್ಲಿ ಬಂಗಾರದಲ್ಲಿ ಬರೀಬೇಕಾದ ದಿನ. ದೇವರು ನಮಗೆ ಶಾಶ್ವತ ಪರಿಹಾರ ನೀಡಿದ್ದಾರೆ. ಇದು ಶಿವಮೊಗ್ಗಕ್ಕೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮಹತ್ವದ ಕಾರ್ಯಕ್ರಮ ಅಂತ ಬಣ್ಣಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಸಾಗರದ ಇತಿಹಾಸದಲ್ಲಿ ಬಂಗಾರದಿಂದ ಬರೆದಂತ ಒಂದು ಕಾರ್ಯಕ್ರಮ. ಕೇಂದ್ರ ಸರ್ಕಾರದ ಒಬ್ಬ ಹಿರಿಯರು ಮಂತ್ರಿಗಳು ಆದಂಥ ಗಡ್ಕರಿ ಅವರಿಗೆ ನಾನು ವಿಶೇಷವಾದಂಥ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಡೆಲ್ಲಿಯಿಂದ ಸಾಗರಕ್ಕೆ ಬಂದು ಈ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ನಮಗೆ ದೇವರು ಶಾಶ್ವತವಾದಂಥ ಪರಿಹಾರವನ್ನು ಒದಗಿಸಿಕೊಟ್ಟಿದ್ದಾರೆ. ಕಾಯ್ತಾ ಇದ್ದೀವಿ ಎಂತ ಆಗುತ್ತೆ ಇದು ಅಂತ. ಸಿಗಂದೂರು ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ದೇವಿಯ ಹೆಸರಿಡಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಗಂದೂರು ಪ್ರಧಾನ ಕಾರ್ಯದರ್ಶಿ ಎಚ್ಆರ್ ರವಿಕುಮಾರ್, ತಾಯಿಯ ಹೆಸರಿಟ್ಟಿರುವುದು ತುಂಬಾ ಸಂತೋಷವಾಗಿದೆ. ಇನ್ಮುಂದೆ ದೇವಸ್ಥಾನಕ್ಕೆ ಬರುವಂತಹ ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಾಗಬಹುದು. ಎಷ್ಟೇ ಭಕ್ತರು ಬರಲಿ, ಅವರಿಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ರಿಪಬ್ಲಿಕ್ ಜೊತೆ ಸಿಗಂದೂರು ಕಾರ್ಯದರ್ಶಿ ಎಚ್ಆರ್ ರವಿಕುಮಾರ್ ಮಾತಾಡಿದ್ದಾರೆ. 2005ರಿಂದ ಇಲ್ಲಿವರೆಗೂ ಭಕ್ತರ ಸಂಖ್ಯೆ ಹೆಚ್ಚಾಯಿತು. ಆವಾಗ ಸರ್ಕಾರಕ್ಕೆ ಲಾಂಚ್ಗಳನ್ನು ಒದಗಿಸುವುದು, ಅದನ್ನು ಮೇಂಟೈನ್ ಮಾಡುವುದು ಸ್ವಲ್ಪ ಕಷ್ಟ ಸಾಧ್ಯ ಆಯಿತು. ಆವಾಗ ಸ್ಥಳೀಯರು ಮತ್ತು ಪ್ರವಾಸಿಗಳ ಮಧ್ಯೆ ಸಣ್ಣ ಪುಟ್ಟ ಘರ್ಷಣೆಗಳಾಗ್ತಿದ್ವು. ಇದಕ್ಕೆಲ್ಲ ಒಂದೇ ಒಂದು ಅಂದ್ರೆ ಸೇತುವೆನೇ ಕಾರಣ. ಸೇತುವೆ ಮಾಡಿದ್ರೆ ಇದೆಲ್ಲ ಸಾಲ್ವ್ ಆಗುತ್ತೆ. ಮತ್ತೆ ಇಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡಕ್ಕೆ ಹತ್ತಿರವಾಗುತ್ತೆ ಎಂದು ಮನಗಂಡು ಇದು ಜಿಲ್ಲಾ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡಿ ಭಾರತ ಮಾಲಾ ಯೋಜನೆಯಲ್ಲಿ ಇದನ್ನ ರೂಪಿಸಿದ್ದಾರೆ. ಇದಕ್ಕೆ ಸಿಗಂದೂರಿಗೆ ಬರುವ ಭಕ್ತರ ಅನುಕೂಲ ಅವರ ಒಂದು ಸಂಖ್ಯೆಗೆ ಅನುಗುಣವಾಗಿ ಇದನ್ನ ನಿರ್ಮಿಸಿದ್ದರಿಂದ ನನ್ನ ಇದ್ರ ಪ್ರಕಾರ
ಚೌಡೇಶ್ವರಿ ಅಂತ ಹೆಸರಿಟ್ಟಿದ್ದು ಅತ್ಯಂತ ಸಮರ್ಥವಾಗಿದೆ. ಆ ಹೆಸರಿಟ್ಟಂತ ಮಾನ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ನಾನು ಪ್ರತಿನಿಧಿಗಳಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ. ಶಿವಮೊಗ್ಗ ಸಿಗಂದೂರು ಬ್ರಿಡ್ಜ್ ವಿಚಾರವಾಗಿ ಪ್ರಧಾನಿ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರದ ಮೂಲಕ ದೂರನ್ನು ನೀಡಿದ್ದಾರೆ. ನನ್ನ ಗಮನಕ್ಕೆ ಬಾರದೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಕೇಂದ್ರ ಸಚಿವರಿಗೆ ಪತ್ರ ಬರೆದು ಗಮನಕ್ಕೆ ತಂದಿದ್ದೇನೆ. ಕಾರ್ಯಕ್ರಮ ಮುಂದೂಡುವಂತೆ ಕೂಡ ಮನವಿಯನ್ನ ಮಾಡಿದ್ದೆ. ರಾಜ್ಯ ಸರ್ಕಾರದ ಜೊತೆಗೆ ಸಮಾಲೋಚಿಸದೆ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮವನ್ನ ನನ್ನ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಹಾಕಿದ್ದಾರೆ. ಇದು ಸಂಪೂರ್ಣ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ದೂರು ನೀಡಿದ್ದಾರೆ. ಇಂಡಿ ಪಟ್ಟಣದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಅಕ್ಕಪಕ್ಕದಲ್ಲೇ ಕುಳಿತಿದ್ರು. ಯಾವುದೇ ಮಾತುಕತೆ ಇಲ್ಲದೆ ಸೈಲೆಂಟ್ ಆಗಿದ್ರು. ಇನ್ನ ಮತ್ತೊಂದು ಬದಿ ಕುಳಿತಿದ್ದ ಎಂಬಿ ಪಾಟೀಲ್ ಜೊತೆ ಡಿಕೆಶಿ ಮಾತಾಡಿದರು. ಆದರೆ ಸಿದ್ದರಾಮಯ್ಯ ಜೊತೆ ಅಪ್ಪಿತಪ್ಪಿಯೂ ಮಾತಾಡಲಿಲ್ಲ. ಕಾರ್ಯಕ್ರಮ ಮುಕ್ತಾಯ ಆದರೂ ಇಬ್ಬರ ನಡುವೆ ಮಾತುಕತೆ ನಡೆಯದೇ ಇರೋದು ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಇನ್ನ ಕೈಯಲ್ಲಿ ಲಿಂಬೆಹಣ್ಣು ಹಿಡಿದುಕೊಂಡು ಡಿಕೆಶಿ ಭಾಷಣ ಮಾಡಿದ್ದು ಮತ್ತಷ್ಟು ಕುತೂಹಲವನ್ನು ಮೂಡಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗಳು ಹೊತ್ತಿ ಉರಿದ ಘಟನೆ ಕೊಡಗಿನ ವಿರಾಜ್ಪೇಟೆಯಲ್ಲಿ ನಡೆದಿದೆ. ಲೋಕೋಪಯೋಗಿ ಇಲಾಖೆಗೆ ಸೇರಿದ 2 ಮನೆಗಳಿಗೆ ಬೆಂಕಿ ಬಿದ್ದಿದೆ. ವಿರಾಜ್ಪೇಟೆಯ ಗಡಿಯಾರ ಕಂಬದ ಸಮೀಪ ಈ ಘಟನೆ ನಡೆದಿದೆ. ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಯಾದಗಿರಿ ತಾಲೂಕಿನಲ್ಲಿ ನಡೆದಿದೆ. ಹೋರುಂಚ ತಾಂಡಾದ ಧನು ಚೌಹಾಣ್ ಮೃತ ದುರ್ದೈವ. 2ನೇ ಪತ್ನಿ ಕಿರುಕುಳಕ್ಕೆ ಬೇಸತ್ತು ನೇಣಿಗೆ ಶರಣಾಗಿದ್ದಾರೆ. ಮೊದಲ ಹೆಂಡತಿ ಇರುವಾಗಲೇ ಧನು ಚೌಹಾಣ್ ಮತ್ತೊಬ್ಬ ಆಕೆಯನ್ನ ಮದುವೆಯಾಗಿದ್ದ. ಬಳಿಕ ಧನು ಮೊದಲ ಪತ್ನಿ ಮನೆಗೆ ಹೋಗಿದ್ದನಂತೆ. ಆಗ ಆತನ ಗುಪ್ತಾಂಗಕ್ಕೆ ಕಾಲಿನಿಂದ ಒದ್ದು ಕೊಲೆ ಮಾಡಿದ್ದಾಳೆ ಅಂತ ಮಧು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹೊಲದಲ್ಲಿ ವಿದ್ಯುತ್ ತಂತಿ ತುಳಿದು ತಂದೆ ಮಗ ಮೃತಪಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದುಗ್ಗತ್ತಿ ಗ್ರಾಮದ ಹೊರವಲಯದಲ್ಲಿ ನಡೆದಿರುವ ಘಟನೆ ಇದು. ವಿದ್ಯುತ್ ತಂತಿ ತುಳಿದ ಪರಿಣಾಮ ವಿದ್ಯುತ್ ಪ್ರವಹಿಸಿ 40 ವರ್ಷದ ರಮೇಶ್ ಹಾಗೂ 16 ವರ್ಷದ ಚಂದ್ರಪ್ಪ ಮೃತಪಟ್ಟಿದ್ದಾರೆ. ಹಲವಾಗ್ಲೂ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದಾರೆ. ಫ್ಯಾಕ್ಟರಿ ಇದು ಅಲ್ಲಪ್ಪ, ಫ್ಯಾಕ್ಟರಿ ಲೈನ್ ತಗೊಂಡ್ ನಮ್ಮ ಲೈನ್ ನಲ್ಲಿ ಹಿಂಗ್ ಹೋಗಿತಾರ ಅಂದ್ರೆ ವಾಟಿಗೆ ಏನ್ ಫೋಟೋ ಹೊಡೆದಾಕಲ್ಲ ನೀಟಾಗಿ ಬೇಡ ನಮಗೆ. ಈಜಲು ಹೋದ ಯುವಕ ಕೆರೆಯಲ್ಲಿ ಮುಳುಗಿರುವ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮದ್ಲಾಪುರ ಕ್ಯಾಂಪ್ನಲ್ಲಿ ನಡೆದಿದೆ. 23 ವರ್ಷದ ನಾಗರಾಜು ಸ್ನೇಹಿತರ ಜೊತೆಗೆ ಕೆರೆಯಲ್ಲಿ ಈಜೋದಕ್ಕೆ ಹೋಗಿದ್ದ. ಈ ವೇಳೆ ಕೆರೆಯಲ್ಲಿ ನಾಪತ್ತೆಯಾಗಿದ್ದಾನೆ. ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮಂಡ್ಯದಲ್ಲಿ ಚಾಲಕ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಹಳ್ಳಕ್ಕೆ ಉರುಳಿದೆ. ಶ್ರೀರಂಗಪಟ್ಟಣದ ಬೊಮ್ಮೂರು ಅಗ್ರಹಾರದ ಬಳಿ ಈ ಘಟನೆ ನಡೆದಿದೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ಅವಘಡ ಸಂಭವಿಸಿರುವ ಆರೋಪ ಕೇಳಿಬಂದಿದೆ. ಬಸ್ನಲ್ಲಿ ಪ್ರಯಾಣಿಕರಿಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಬಸ್ ಚಾಲಕ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಶ್ರೀರಂಗಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿರುವ ಅಲಿ ಖಾನ್ ಗ್ರಾಮದಲ್ಲಿ ದನ ಮೇಯಿಸುವುದಕ್ಕೆ ಹೋದಾಗ ಏಕಾಏಕಿ ಕಾಡು ಹಂದಿ ದಾಳಿ ಮಾಡಿದೆ. ಪರಿಣಾಮ ರೈತ ಉಪೇಂದ್ರ ಅನ್ನೋರ ಹೆಬ್ಬೆರಳು ಕಟ್ಟಾಗಿದೆ. ತಕ್ಷಣವೇ ಕಾಂಗ್ರೆಸ್ ಕಾರ್ಯಕರ್ತ ಪರವಾನಗಿ ಇಲ್ಲದೆ ಸಾರಿಗೆ ಬಸ್ ಓಡಿಸಿ ಉದ್ದಟತನ ಮೆರೆದಿದ್ದಾನೆ. ಗುಳೇದಗುಡ್ಡ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದಿರುವ ಘಟನೆ ಇದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಜಯ್ ಬರಗುಂಡಿ ಬಸ್ ಓಡಿಸಿದ್ದಾರೆ. ಶಕ್ತಿ ಯೋಜನೆಯ 2ನೇ ವರ್ಷದ ಸಂಭ್ರಮಾಚರಣೆಯ ವೇಳೆ ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಗೈರಾಗಿದ್ದರು. ಆದರೆ ಸಂಜಯ್ ಬರಗುಂಡಿ ಶಾಸಕನಂತೆ ವರ್ತಿಸಿದ್ದಾರೆ. ಶಾಸಕರ ಬೆಂಬಲಿಗ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಗದಗ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ 6 ಜನರನ್ನ ಬಂಧಿಸಿದ್ದಾರೆ. 6,70,000 ರೂಪಾಯಿ ಮೌಲ್ಯದ 6.7 ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಕೋಟುಂಚಗಿ ಗ್ರಾಮದ ಬಾಪೋ ಹರಣಸಿಕಾರಿ, ಚಂದಪ್ಪ ಹರಣಸಿಕಾರಿ, ಗದಗ್ ನರಸಾಪುರದ ದಂಪತಿ ಗಾಯತ್ರಿ ಮಾರುತಿ, ಬೆಟಗೇರಿಯ ಗೋಪಾಲ್ ಬಸವ, ಆಂಧ್ರಪ್ರದೇಶದ ಅನಂತಪುರದ ಕಲ್ಯಾಣ ಬಾಬು ಶಿಕಾರಿಯನ್ನು ಬಂಧಿಸಲಾಗಿದೆ. ಬಂಧಿತರಿಂದ 1 ಬೈಕ್, 6 ಮೊಬೈಲ್, 1,000 ರೂಪಾಯಿ ನಗದು ವಶಕ್ಕೆ ಪಡೆಯಲಾಗಿದೆ.